ಅದು ಒಂದು ಈ ಪ್ರಶ್ನೆಯನ್ನು ಬರೀ ಕೇವಲ ವಿರೋಧ ಪಕ್ಷ ಯಾರು ಸೋಲ್ತಾರೋ ಅವರು ಆರೋಪ ಮಾಡೋದು ಅಂತ ಹೇಳಿ ಅನ್ನೋದಷ್ಟೇ ಅಲ್ಲ, ಜನಸಾಮಾನ್ಯರಿಗೂ ಕೂಡ ಸಂಶಯ ಪಡುವಂಥದ್ದು ಆಗಬಾರ್ದು. ಇದು ಜನಸಾಮಾನ್ಯರ ಪ್ರಶ್ನೆ, ಕೇವಲ ರಾಜಕೀಯ ವಿರೋಧ ಪಕ್ಷ ವಿರೋಧವಾಗಿ ಹೇಳುವುದು ಪ್ರಶ್ನೆ ಅಲ್ಲ. ಇದು ಜನಸಾಮಾನ್ಯರಿಗೂ ಕೂಡ ಅದು ಆ ಒಂದು ಪ್ರಶ್ನೆ ಏನಿದೆಯಲ್ಲ, ಇದು ಕೇಳ್ತಾ ಇದ್ದೀರಲ್ಲ, ಇ ವಿ ಮೇಲೆ ಒಂದು ಆರೋಪ, ಗಂಭೀರವಾದ ಆರೋಪ ಇದೆಯಲ್ಲ, ಅದು ಕೂಡ ತಿಳಿಯಾಗಬೇಕು. EVM ಯಂತ್ರಗಳು ಏನಿದಾವಲ್ಲ ಅವು ಕೂಡ ತಿಳಿಯಾಗಬೇಕು. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಲಯಗಳಲ್ಲೂ ಕೂಡ ಅದ್ರ ಬಗ್ಗೆ ಏನೋ ಅಂಥ ಒಂದು ಏನು ವಿರೋಧ ಪಕ್ಷಗಳು ಆಗಲಿ ಯಾರಾಗಲಿ ಹೊಡಿಸಿದ ಏನೋ ಆರೋಪ ಮಾಡಿದ್ದನ್ನು ಕೂಡ ಅದನ್ನು ಅಲ್ಲಿ ಸತ್ವ ಪರೀಕ್ಷೆಗೆ ಒಳಪಟ್ಟಿದ್ದಾವೆ. ಆದಾಗ್ಯೂ ಕೂಡ ಜನಸಾಮಾನ್ಯರ ಮನಸ್ಸಿನಿಂದ ಅದು ಹೋಗಬೇಕು. EVMಗಳು ಯಾಕಂದರೆ ಯಾವ ರೀತಿ ಹ್ಯಾಕ್ ಆಗ್ತವೆ, ಯಾವ ರೀತಿ ಆಗ್ತವೆ ಅನ್ನೋದು ಕೂಡ ಪ್ರಾತ್ಯಕ್ಷಿಕ ಪರೀಕ್ಷೆ ಆಗಬೇಕು. ಈ ನೆಲೆಯಲ್ಲಿ ನಮ್ಮ ಆಯೋಗ ಎಲ್ಲ ಪಕ್ಷದವರನ್ನು ಒಟ್ಟುಗೂಡಿಸಿ ಈ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಈ EVM ಹೊರತುಪಡಿಸಿ ಬ್ಯಾಲೆಟ್ ಪೇಪರ್ ಮುಖಾಂತರ ಮಾಡಬೇಕು, ಚುನಾವಣೆಗಳನ್ನು ಮಾಡಬೇಕು ಅಂತ ನನ್ನ ಒಂದು ಗುರಿ ಇದೆ.